ನಮಸ್ಕಾರ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ನಾನೇನಪ್ಪ ತಿನ್ನತೀನಿ ಅಂತೀರಾ, ಇದು ಪಾಲಕ್ ಚಟ್ನಿ ರೀ. ಸೊ ಈ ಪಾಲಕ್ ಚಟ್ನಿ ಅಂತೂ ಸೂಪರ್ ಆಗುತ್ತಾ. ಅದ ರೆಸಿಪಿ ಇವತ್ತ ಮಾಡಿ ನಿಮ್ಗೆ ತೋರಿಸ್ಬೇಕಂತ ಹೇಳಿ ಈ ವಿಡಿಯೋ ಮಾಡಿದ್ದೀನಿ. ಮೊದಲೇದಾಗಿ ನಮಗೆ ಏನು ಬೇಕಪ್ಪ ಅಂದರೆ ಪಾಲಕ್ ಚಟ್ನಿಗೆ ಅಂದರೆ ಮೇನು ಪಾಲಕ್ ಬೇಕು. ಸೊ ಪಾಲಕನ್ನ ಸ್ವಚ್ಛಂಗ ತೊಳ್ಕೊರಿ, ಅದನ್ನ ನೀಟಾಗಿ ಇವಾಗ ಹೆಂಚ್ಕೋಬೇಕು. ಪಾಲಕ್ ಅಂತೂ ನಿಮ್ಗೆ ಹೇಳ್ತೀನಿ ಭಾಳ ವಿಟಾಮಿನ್ಸ್ ಅಷ್ಟ, ಬರೀ ಐರನ್ ಅಷ್ಟ ಅದ ಅಂತಾರೆ. ಸೊ ಐರನ್ ಅಷ್ಟ ಅಲ್ಲ ರೀ, ಅದ್ರೊಳಗೆ ವಿಟಾಮಿನ್ ಇ ಅದ, ವಿಟಾಮಿನ್ ಎ ಅದ. ಸೊ ಇವಾಗ ನೀವು ನಮ್ಗೆ ಬೇಕಾಗಿರೋದು ಐಟಮ್ ಏನಪ್ಪ ಅಂದ್ರೆ ಉಳ್ಳಾಗಡ್ಡಿ 2 ಉಳ್ಳಾಗಡ್ಡಿನ ಕಟ್ ಮಾಡ್ಕೊಂಡು, ಅದು ಉದ್ದ ದೊಡ್ಡ ದಪ್ಪ ಕಟ್ ಮಾಡ್ಕೊಂಡ್ರೆ ನಡೀತದ ರೀ. ಇವಾಗ ಅದ್ರ ಜೊತೆನ 2 ಟೊಮೆಟೊನು ಕಟ್ ಮಾಡ್ಕೊಂಡಿನ, ಅದು ಉದ್ದಗ. ಅದನ್ನ ಈ ಜಾರಿಗೆ ಯಾಕೆ ಹಾಕೊಳತ್ತೀನಿ, ಇವೆಲ್ಲ ಮಿಕ್ಸಿ ಮಾಡ್ಕೋಬೇಕ್ರಿ. ಸೊ ಇವಾಗ ನಾ ಕೈ ಹಿಡಿಯಷ್ಟು ಒಂದಿಷ್ಟು ಕೊತ್ತಂಬರಿ ಹಾಕೊಂಡಿನಿ, ಹಾಗೆ ಇವು ಬೆಳ್ಳುಳ್ಳಿ. ಸೊ ಬೆಳ್ಳುಳ್ಳಿ ಒಂದು ತಗೊಂಡಿನಿ, ಬೆಳ್ಳುಳ್ಳಿನ ಹಾಕೊಂಡಿನಿ. ಹಾಗೆ ಅಲ್ಲನು ಕೂಡ ಒಂದು 2 ಅಷ್ಟ ಪೀಸ್ ಹಾಕೊಳಕತ್ತೀನಿ. ಆಮೇಲೆ ಒಂದು ಅರ್ಧ ಸ್ಪೂನ್ ಅಷ್ಟ ನಾನು ಜೀರಿಗೆ ಹಾಕೊಳಕತ್ತೀನಿ. ಯಾಕಂದ್ರೆ ಜೀರಿಗೆ ಕೆಲಸ ಇನ್ನ ಮುಂದೆ ಐತ್ರಿ, ಅದಕ್ಕೆ ಸಾಕಂತ ಹೇಳಿ ಇದನ್ನೆಲ್ಲಾನು ಮಿಕ್ಸಿ ಮಾಡ್ಕೋಬೇಕ್ರಿ. ಇವಾಗ ಇಷ್ಟೇ ಮಿಕ್ಸಿ ಮಾಡ್ಕೋರಿ, ಇದಕ್ಕಿಂತ ಜಾಸ್ತಿ ಐಟಮ್ಸ್ ಏನು ಬೇರೆ ಹಾಕೊಳಕ್ ಹೋಗ್ಬೇಡ್ರಿ. ಎಲ್ಲಿವರೆಗೂ ಮಿಕ್ಸಿ ಮಾಡ್ಕೋಬೇಕಂದ್ರೆ ಪೂರ ನುಣ್ಣಗಾಗ್ಬೇಕು ನೋಡ್ರಿ. ಅದು ಗದ್ದಿ ಏನಪ್ಪ ಪೇಸ್ಟ್ ಆಗ್ಬೇಕು ಅದು. ಯಾಕಂದ್ರೆ ಉಳ್ಳಾಗಡ್ಡಿ ಹಸಿದ್ ಹಾಕಿರ್ತೀವಿ, ಸ್ವಲ್ಪ ಇವೆಲ್ಲ ಮಿಕ್ಸಿ ಮಾಡಕ್ ಸ್ವಲ್ಪ ಟೈಮ್ ತಗೋತದ. ಸೊ ನೀವು ಟೈಮ್ ಇಟ್ಕೊಂಡೆ ನೀವು ಇದನ್ನ ಮಿಕ್ಸಿ ಮಾಡ್ಕೋಬೇಕ್ರಿ. ನುಣ್ಣಗೆ ನೀವು ಮಿಕ್ಸಿ ಮಾಡ್ಕೊಂಡು ಆದ್ಮೇಲೆ ಇವಾಗ ನಾನು ಆ ಪಾಲಕ್ ಏನದಲ್ಲ ಅದನ್ನೆಲ್ಲಾನು ಚಂದಂಗೆ ಕಟ್ ಮಾಡ್ಕೊಳಕತ್ತೀನಿ ರೀ. ಕಟ್ ಮಾಡ್ಕೊಳ್ಬೇಕಂದ್ರೆ, ಯಾಕಂದ್ರೆ ಪಾಲಕ್ ಸ್ವಲ್ಪ ದೊಡ್ಡ ಇರ್ತಾವ್ರಿ ಎಲಿ, ಆದ್ರೆ ನೀವು ಅರ್ಧಂಬರ್ಧ ಕಟ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಸಣ್ಣಗೆ ಎಷ್ಟಾಗತ್ತ ಅಷ್ಟ ನೀವು ನೀಟಾಗಿ ಕಟ್ ಮಾಡ್ಕೊರಿ. ಯಾಕೆ ಕಟ್ ಮಾಡ್ಕೊಳ್ಳೋದ್ರಾಗ ಅವಸರ ಮಾಡ್ಕೊಳಕ್ ಹೋಗ್ಬೇಡ್ರಿ. ಯಾಕಂದ್ರೆ ಈ ಚಟ್ನಿ ಏನ್ ಮಾಡಾಕತ್ತೀನಲ್ಲ, ಇದನ್ನ ನೀವು ಸ್ಟೋರ್ ಮಾಡಿ ಇಟ್ಕೋಬಹುದ್ರಿ. ಆರಾಮ್ಸೆ ಫ್ರಿಜ್ ಒಳಗ 1 ವಾರ ತನಕ ಸ್ಟೋರ್ ಮಾಡಿ ಇಟ್ಕೋಬಹುದು. ಯಾಕಂದ್ರೆ ಇದ್ರೊಳಗ ನಾನು ಎಲ್ಲಿ ನೀರನ್ನ ಯೂಸ್ ಮಾಡೇ ಇಲ್ಲ ರೀ, ಅದಕ್ಕೆ ಹೇಳತ್ತೀನಿ. ಇದನ್ನ ನೀವು ಬೇಕಾದ್ರೆ ಇಡ್ಲಿ ಜೊತೆ, ಅನ್ನದ ಜೊತೆ, ಹಾಗೆ ದೋಸೆ ಮೇಲೆ ಮಾಡಿ ಅದ್ರ ಮೇಲ್ಗಡೆ ನೀವು ಬರೀ ಶೇಂಗಾ ಚಟ್ನಿ ಉದುರ್ಸೋ ಬದ್ಲಿ ಇದನ್ನೊಂದಿಟ್ಟ ಚಟ್ನಿ ನೀವು ಸವರ್ಕೊಂಡ್ಬಿಟ್ಟಂದ್ರ ಮಸ್ತ್ ಆಕೈತ್ರಿ. ಅಲ್ದ ನೀವು ಇದನ್ನ ಅನ್ನದ ಜೊತೆ ಆಗ್ಲಿ, ಚಪಾತಿ ರೊಟ್ಟಿ ಜೊತೆ ಬೇಕಾದಂಗೂ ಬರ್ತತ್ರಿ ಮಾಡಾಕ. ಸೊ ಅದಕ್ಕೆ ಕಾಂಬಿನೇಷನ್ ಅಂತ ಹೇಳಿ ಆಗೇ ಆಕತ್ರಿ. ಇವಾಗ ಇದನ್ನ ನೀಟಾಗಿ ಹೆಂಚ್ಕೊಳಕತ್ತೀನಿ. ಪೂರ ನೀಟಾಗಿ ಹೆಂಚ್ಕೊಂಡು ನಾವು ಇದನ್ನ ಚಟ್ನಿ ಮಾಡೋಣ್ರಿ. ಮತ್ ನೀವ್ ಏನಂತೀರಲ್ಲ, ಪಲ್ಯ ಗಿಲ್ಲೆ ಅದು ಭಾಳ ಸರಿ ಮಾಡಿರ್ತೈತಿ, ಸೊ ಸ್ವಲ್ಪ ಚೇಂಜ್ ಬೇಕಂತ ಕೇಳ್ತಾರಿ ಮಕ್ಳ. ಹಂಗಿದ್ದಾಗ ಈ ತರ ಎಲ್ಲ ಮಾಡ್ರಿ. ಇದನ್ನ ಸ್ಟೋರ್ ಮಾಡಿ ಇಟ್ಕೊಂಡ್ರು ನಡಿತೈತಿ ಅಂತ ಹೇಳಿನಲ್ಲ. ಸೊ ಸ್ಟೋರ್ ಮಾಡಿ ಕೂಡ ಇಟ್ಕೋಬಹುದ್ರಿ. ಮತ್ತೆ ನೀವು ಊರಿಗೆ ಏನಾರ ಹೊಂಟಿದ್ರಪ್ಪ ಒಂದ್ 2-3 ದಿವ್ಸ, ಅವಾಗ ಏನಪ್ಪಾ ಪಲ್ಯ ಗಿಲ್ಲೆ ಅಲ್ಲಿ ಸಿಗೋದಿಲ್ಲ, ಹಂಗೇನಾರ ವಿಚಾರ ಇತ್ತಂದ್ರು ಕೂಡ ನೀವ ಇದನ್ನ ಮಾಡ್ಕೊಂಡ ತಗೊಂಡ್ ಹೋಗ್ಬೋದ್ರಿ. ಇದನ್ನ ಒಂದ್ 2 ದಿವ್ಸ ನೀವ್ ಎಲ್ಲಾರು ಊರಿಗೆ ಹೊಂಟಿದ್ರ ಅಂತಂದ್ರೆ ಇದನ್ನ ನೀವು ಒಂದ್ 2-4 ಚಪಾತಿ ಮಾಡ್ಕೊಂಡು ಅದ್ರ ಜೊತೆ ಒಂದಿಷ್ಟ ಈ ಚಟ್ನಿ ಮಾಡ್ಕೊಂಡು ತಗೊಂಡ್ ಹೋದ್ರು ನಡೀತದ ರೀ. ನೀವ್ ಎಲ್ ಬೇಕಾದಲ್ಲಿ ಗಾಡಿಗಳ್ ನಿಂದಿಸ್ಕೊಂಡ್ಬಿಟ್ಟು ಹೋಟೆಲ್ ಇಲ್ದಲ್ಲಿ ಕೂಡ ನಿಮ್ಗೆ ನಡೀತದ ರೀ. ಇದು ಅಷ್ಟು ಚಲೋ ಆಗತ್ತರಿ ಇದು. ಸೊ ಇದನ್ನ ರೆಸಿಪಿ ನೀವು ಪೂರ್ಣ ನೋಡ್ಕೊಂಡು ಸ್ಕಿಪ್ ಮಾಡಲ್ಲ ನೋಡಿದ್ರೆ ನಿಮ್ದು ಇದ್ರ ಡೀಟೇಲ್ ಏನಪ್ಪಾ ಅನ್ನೋದೆಲ್ಲ ಗೊತ್ತಾಕತಿ. ಯಾಕಂದ್ರೆ ನಾ ಮಿಡಲ್ ಅದ್ರದ್ದು ಏನೇನ ಯೂಸ್ ಐತೆ ಅನ್ನೋದು ನಾ ಹೇಳ್ಕೊಂತ ಹೋಗ್ತಿರ್ತೀನಿ ರೀ, ಅದಕ್ಕೆ ಹೇಳಾಕತ್ತೀನಿ. ಈ ಪಾಲಕ್ನಂತೂ ಚಂದಂಗ ಕಟ್ ಮಾಡ್ಕೊಂಡು, ಯಾಕ ಪಾಲಕಿಗೆ ಅದು ಟೇಸ್ಟ್ಲೆಸ್ ರೀ, ಅದ್ರ ಯಾವ ತರ ಟೇಸ್ಟ್ ಇರಲ್ಲ. ಸೊ ಇದನ್ನ ನೀವು ಪಲ್ಯ ಮಾಡ್ರಿ, ಪರೋಟ ಮಾಡ್ರಿ, ಅಥವಾ ಅನ್ನಕ್ಕೆ ಹಾಕ್ರಿ, ಏನ್ ಬೇಕಾದ್ ಮಾಡ್ರಿ. ಅದ್ರದ್ದು ಹೆಂಗಪ್ಪ ಎಲ್ಲಾ ಜೊತೆ ಬ್ಲೆಂಡ್ ಆಗ್ಬಿಡುತ್ತಲ್ಲ, ಹಂಗೆ ಎಲ್ಲಾ ಜೊತೆ ಹೊಂದ್ಕೊಂಡ್ಬಿಡ್ತೈತ್ರಿ ಅದು ಪಾಲಕ್. ಹಿಂಗಾಗಿ ನಂಗೆ ಪಾಲಕ್ ಅಂದ್ರೆ ಭಾಳ ಇಷ್ಟ ರೀ. ಸೊ ಈ ಪಾಲಕ್ನೆಲ್ಲ ಸಣ್ಣ ಪೀಸ್ ಮಾಡ್ಕೊಂಡು ಕಟ್ ಮಾಡ್ಕೊಂಡು ಆಗ್ಯದ. ಇವಾಗ ಚಟ್ನಿ ಮಾಡ್ಲಿಕ್ಕೆ ಮೊದಲೇದಾಗಿ ನಾನು ಬಾಳ್ಗಿ ಇಟ್ಕೊಳಕತ್ತೀನಿ ರೀ. ಸೊ ಈ ಬಾಳ್ಗಿಗೆ ಒಂದು 4 ಸ್ಪೂನ್ ಅಷ್ಟ ಎಣ್ಣೆ ಹಾಕೊಳಕತ್ತೀನಿ. ಈ 4 ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡು ಇದನ್ನ ಕಾಯಕ ಬಿಡೋಣ್ರಿ. ಯಾಕಂದ್ರೆ ಇದ್ರಾಗ ನಾನು ಚೂರುನು ಎಲ್ಲಿನೂ ನೀರ್ ಯೂಸ್ ಮಾಡಬಾರ್ದು ಅಂತ ಸ್ವಲ್ಪ ಎಣ್ಣೆನ ಜಾಸ್ತಿ ಹಾಕೋರಿ. ಇದಕ್ಕೆ ನೀವು ನಾ ಕ್ವಾಂಟಿಟಿ ಮಾಡಿದ್ದಂತಂದ್ರೆ ಇವಾಗ ಅರ್ಧ ಸೂಡಷ್ಟ ಅದ್ರದ್ ಪ್ರಕಾರ ಮಾಡತ್ತೀನಿ. ಇವಾಗ ಜೀರಿಗೆ ಹಾಕೊಳಕತ್ತೀನಿ. ಅದು ಎಣ್ಣೆ ಕಾದೈತ್ರಿ, ಎಣ್ಣೆ ಜೀರಿಗೆ ಹಾಕೊಂಡು ಜೀರಿಗೆ ಚಟಪಟ ಅನ್ಬೇಕು. ಆಮೇಲೆ ಹಿಂಗ್ ಹಾಕೋರಿ. ಮತ್ತೆ ಇನ್ನೊಂದ್ ಏನ್ ನೋಡಿದ್ರ, ನಾ ಸಾಸ್ವಿ ಹಾಕೊಂಡಿಲ್ರಿ ಮತ್ತೆ ಇದಕ್ಕೆ. ಸೊ ಇದಕ್ಕೆ ನೀವು ಸಾಸ್ವಿ ಹಾಕೊಳಕ ಹೋಗ್ಬೇಡ್ರಿ. ಕೆಲವ್ರು ಸಾಸ್ವಿ ಎಣ್ಣೆ ಒಳಗ ಒಗ್ಗರಣೆ ಹಾಕೊಳ್ಳೋರಿದ್ರೆ ಅದನ್ನ ಯೂಸ್ ಮಾಡೋರಿದ್ರೆ ಮಾಡ್ಕೊರಿ, ಬಟ್ ಸಾಸ್ವಿ ಇದಕ್ಕೇನ್ ಹಾಕೊಳಕ್ ಹೋಗ್ಬೇಡ್ರಿ. ಈಗ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳಕತ್ತೀನಿ, ಅಂದ್ರೆ ಅದನ್ನ ಕುಟ್ಕೊಂಡಿರ್ತೇವಲ್ಲ, ಸೊ ಕುಟ್ಟಿದ್ದನ್ನ ಹಾಕೊಂಡತೀನಿ. ಇವಾಗ ಅದನ್ನೆಲ್ಲ ಚಂದಗ ಹಸಿ ವಾಸನೆ ಹೋಗ್ಬೇಕ್ರಿ. ಹೋದ್ಮೇಲೆ ಹೋಗೋ ಸ್ವಲ್ಪ ನೀವು ಅದನ್ನ ಬಿಸಿ ಮಾಡ್ಕೊರಿ. ಆಮೇಲೆ ಈಗ ನಾ ಪೇಸ್ಟ್ ಏನ್ ಮಾಡಿದ್ನಲ್ಲ ಅದನ್ನೆಲ್ಲಾನು ಇದಕ್ಕೆ ಹಾಕೊಳಕತ್ತೀನಿ. ಸೊ ಇದಕ್ಕೂ ಎಲ್ಲ ನೀಟಾಗಿ ನೀವು ಕೈಲಿನೇ ಬಳದ್ ಹಾಕೋರಿ, ಇಲ್ಲ ಚಮಚಲಿನ ಬಳದ್ ಹಾಕೋರಿ. ಜಾರ ಒಳಗ್ ಸ್ವಲ್ಪ ಉಳ್ದೇ ತಡಿ ಅಂತೇಳಿ ನೀರ್ ಕಲಿಸ್ಬಿಟ್ಟು ನೀರ್ ಹಾಕಿ ಇದ್ರಾಗ ಹಾಕಕ್ ಹೋಗ್ಬೇಡ್ರಿ. ಯಾಕಂದ್ರೆ ಇದನ್ನ ನೀರ್ ಯೂಸ್ ಮಾಡಲ್ದ ಮಾಡುವಂತ ಚಟ್ನಿ, ಅದಕ್ಕೆ ಹೇಳತ್ತೀನ್ರಿ. ಇವಾಗ ಇದಕ್ಕೆ ನಾನು ಚಮಚಲನ ಎಷ್ಟಾಗುತ್ತೋ ಅಷ್ಟೆಲ್ಲ ನಾನು ಕೆಬ್ಬರಿ ಬಿಟ್ಟ ಹಾಕಾಕತ್ತೀನ್ರಿ. ಇಲ್ಲಾಂದ್ರೆ ಕೈಲೇನ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಬಳದ್ ಬಿಟ್ಟು ಹಾಕ್ರಿ. ಇದಕ್ಕೆ ನೀರಂತರೂ ಒಳ್ಳೆ ತೊಳೆದ್ ಹಾಕಕ್ ಹೋಗ್ಬೇಡ್ರಿ ಜಾರ್ನ್ಯಾಗ.
ಇವಾಗ ಇದನ್ನ ಹಸಿ ವಾಸನೆನ ಹೋಗ್ಬೇಕಲ್ಲ ಅಲ್ಲಿವರೆಗೂ ಸ್ವಲ್ಪ ಕೈ ಆಡಿಸ್ಕೋಬೇಕಾಗತ್ತೆ. ಯಾಕಂದ್ರೆ ಇದನ್ನ ನಾವು ಡೈರೆಕ್ಟ್ ಆಗಿ ಹಸಿದ ಮಿಕ್ಸಿ ಮಾಡ್ಕೊಂಡೇವಲ್ಲ, ಉಳ್ಳಾಗಡ್ಡಿ ಫ್ಲೇವರ್ ಹೆಂಗಿರುತ್ತೆ ಅಂದ್ರೆ ಬಹಳ ಖಾಟವಾಗಿರ್ತದ. ಸೊ ಆ ಕಾಟ ಕಡಿಮೆ ಆಗ್ಬೇಕಂತಂದ್ರೆ ನಾವು ಸ್ವಲ್ಪ ಹುರ್ಕೋಬೇಕಾಗತ್ತೆ. ಸ್ವಲ್ಪ ಹಿಂಗ್ ಕೈ ಆಡ್ಸ್ಕೊಂಡ್ಬಿಟ್ರಿ ಅಂದ್ರೆ ಬೆಸ್ಟ್. ಇವಾಗ ನಾ ಅರಿಶಿನ ಹಾಕೊಳತ್ತೀನಿ, ಅದು ಒಂದ್ ಅರ್ಧ ಸ್ಪೂನ್ ಅಷ್ಟ ಅರಿಶಿನ ಹಾಕೊಳಕತ್ತೀನಿ. ಹಾಗೆ 1 ಸ್ಪೂನ್ ಅಷ್ಟ ನಾನು ಖಾರ ಪುಡಿ ಹಾಕೊಳತ್ತೀನಿ. ನಾನು ಇದಕ್ಕೆ ಸ್ವಲ್ಪ ಖಾರ ಮುಂದೆ ಇರ್ಲಿ ಅಂತೇಳಿ ಒಂದು ಅರ್ಧ ಸ್ಪೂನ್, ಸರಿ 1 ಸ್ಪೂನ್ಗಿಂತ ಜಾಸ್ತಿ ಹಾಕೊಳಕ್ ಇಷ್ಟಪಟ್ಟೆ. ಸೊ ಇನ್ನೊಂದ್ ಸ್ವಲ್ಪ ಹಾಕೊಂಡೆ. ಇವಾಗ ನಾನು ಅದಕ್ಕೆ ಉಪ್ಪು ಹಾಕೊಳತ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ. ಹಾಗೆ ಬೆಲ್ಲ ಅಂತ ಜಸ್ಟ್ ಒಂದ್ 2 ಸ್ಪೂನ್ ಅಷ್ಟ ಹಾಕೊಂಡಿನಿ. ಯಾಕಂದ್ರೆ ನಂಗೆ ಇದು ಸ್ವಲ್ಪ ಖಾರ ಮೇಲೆ ಮತ್ತೆ ಹುಳಿ ಮೇಲೆ ಇರ್ಲಿ ಚಟ್ನಿ ಅಂತ ಹೇಳಿ ನಾನು ಅದಕ್ಕೆ ಸ್ವಲ್ಪ ಬೆಲ್ಲ ಕಡಿಮೆ ಹಾಕೊಂಡಿ. ನಿಮಗೆ ಬೇಕಾದ್ರೆ ಬೆಲ್ಲ ಇನ್ನೂ ಸ್ವಲ್ಪ ಹಾಕೋತಿದ್ರ ಪರವಾಗಿಲ್ಲ, ಹಾಕೋಬಹುದ್ರಿ. ಇಷ್ಟನ್ನೆಲ್ಲ ಹಾಕೊಂಡಿದ್ಮೇಲೆ ನೆಟ್ಟಗ ಇದನ್ನ ಚಂದಂಗ್ ಕೈ ಆಡ್ಸ್ಕೊರಿ. ಯಾಕಂದ್ರೆ ಇದು ನಾ ಹಾಕೊಂಡಿದ್ದು ಐಟಮ್ ಏನದಾವಲ್ಲ ಚಂದಂಗ ಬ್ಲೆಂಡ್ ಆಗ್ಬೇಕ್ರಿ ಅದ್ರ ಜೊತೆ. ಅದಕ್ಕೆ ಬ್ಲೆಂಡ್ ಆಗ್ಲಿಕ್ಕೆ ಸ್ವಲ್ಪ ಟೈಮ್ ಕೊಡಬೇಕಲ್ಲ. ಅದಕ್ಕೆ ಒಂದಿಟ್ಟು ತಾಟ್ ಮುಚ್ಚಿ 1-2-3 ನಿಮಿಷ ಬಿಡೋಣ. ಯಾಕಂದ್ರೆ ಇದು ಸಣ್ಣ ಉರಿ ಒಳಗನ ಬೇಯಿಸ್ಕೋರಿ. ಇವಾಗ ಅವಸರ ಮಾಡಿ ನೀವು ಜೋರ್ ಉರಿ ಇಡಕ್ ಹೋಗ್ಬೇಡ್ರಿ. ಚಂದಂಗ ಒಂದ್ 3 ನಿಮಿಷ ಮಟ ಬಿಟ್ಟು ನೀವು ತೆಗದ್ರಂದ್ರನ ಹೆಂಗ್ ಕಾಣ್ತೈತಿ ನೋಡ್ರದ, ಮಸ್ತ್ ಕಾಣತೈತಿ. ಆ ಐಟಮ್ ನೋಡ್ರನ ಭಾರಿ ಅನ್ಸಾತೈತಿ. ನೋಡ್ರದ ಪೂರ ಕಲರ್ ಕೂಡ ಚಂದ ಬ್ಲೆಂಡ್ ಆಗೈತಿ ನೋಡ್ರಿ. ಸೊ ಈ ರೀತಿಯಾಗಿ ಬ್ಲೆಂಡ್ ಆಕತ್ರಿ. ಈ ರೀತಿಯಾಗಿ ಬ್ಲೆಂಡ್ ಆದ್ಮೇಲೆ ನಿಮ್ಗೀಗ ನಾನು ಕಟ್ ಮಾಡಿ ಇಟ್ಕೊಂಡಿರುವಂತ ಪಾಲಕ್ ಅದನ್ನ ಹಾಕೊಳಕತ್ತೀನಿ. ಪಾಲಕನ್ನೆಲ್ಲ ಪೂರ ಕಟ್ ಮಾಡಿದ್ಕೊಂಡು ಇದ್ರ ಮೇಲೆ ಹಾಕೊಂಡು. ಹೌದು, ನೀವು ಅನ್ಬೋದು ಯಾಕೆ ಎಣ್ಣೆಗೆ ತಾಳಿಸ್ಲಿಲ್ಲ? ಬೇಕಾಗಿಲ್ಲ ರೀ, ಅವಶ್ಯ ಇಲ್ಲ ಎಣ್ಣೆಗೆ ತಾಳಿಸೋದು. ಇದ್ರ ಮೇಲೆಗಡೆನೆ ಹಾಕಿದ್ರೆ ಇದು ಸಾಫ್ಟ್ ಆಗಿ ಆಗತ್ತೆ. ಅದಕ್ಕೆ ಇವಾಗ ಗರಂ ಮಸಾಲ, ಮನೆಯಲ್ಲೇ ಮಾಡಿರುವಂತ ಗರಂ ಮಸಾಲ ಹಾಕಾಕತ್ತೀನಿ. ಹಾಗೆ ಮತ್ತೆ ನಿಮ್ಗೆ ಇವಾಗ ಮನೆಯಲ್ಲಿ ಸಾಂಬಾರ್ ಪೌಡರ್ ಅಂತ ಸಿಗುತ್ತೆ. ಸೊ ಸಾಂಬಾರ್ ಪೌಡರ್ ಹಾಕೋಬಹುದು. ನಾ ಸಾಂಬಾರ್ ಪೌಡರ್ ಮಾಡಿರ್ತೀನಿ. ಇದನ್ನ ಇಡ್ಲಿ ಸಾಂಬಾರಿಗೆ ಇದು ಮಾಡಿರ್ತೀವಲ್ಲ ಎಲ್ಲ ಬ್ಯಾಳಿಗಳಿಗೂ ಕೂಡಿ. ಸೊ ಆ ಪೌಡರ್ನ 1 ಸ್ಪೂನ್ ಅಷ್ಟ ಹಾಕೊಳಕತ್ತೀನಿ. ಇಲ್ಲ ನಿಮ್ಗೆ MTR ಸಾಂಬಾರ್ ಪೌಡರ್ ಇದ್ರೆ ಸೊ ಅದನ್ನು ಕೂಡ ಹಾಕೋಬಹುದು 1 ಸ್ಪೂನ್. ಇದನ್ನು ಕೂಡ ಒಂದ್ 2 ನಿಮಿಷ ಅಥವಾ 3 ನಿಮಿಷ ಮಟ ಬಿಡ್ರಿ ಸಾಕು. ನಿಮ್ದು ಮಾಡ್ಕೊಂಡಿರೋ ಐಟಮ್ನ ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಸ್ವಲ್ಪ ಸಾಫ್ಟ್ ಆಗ್ಬೇಕ್ರಿ ಅದು ತಪ್ಪಲ, ಅಲ್ಲಿವರೆಗೂ ನೀವು ಬಿಟ್ರೆ ಸಾಕು. ಸಾಫ್ಟ್ ಆದ್ಮೇಲೆ ನೀವು ಹಿಂಗೆ ಲಿಡ್ ತೆಗೆದ್ಬಿಟ್ಟು ಇವಾಗ ನಾನು ಅದನ್ನ ಚಂದಂಗ ಮಿಕ್ಸ್ ಮಾಡ್ಕೊಳಕತ್ತೀನ್ರಿ. ಇವಾಗ ಘಮ ಎಷ್ಟು ಮಸ್ತ್ ಬರತೈತಿ ಅಂದಿರಿ ನೀವು, ಭಾರಿ ಬರತೈತ್ರಿ ಘಮಾರ. ಯಾಕಂದ್ರ ಸಾಂಬಾರ್ ಪೌಡರ್ಗಳೆಲ್ಲ ಹಾಕಿದೇವಿ. ಸೊ ಗರಂ ಮಸಾಲ ಇದ್ರದ್ದು ಎಲ್ಲ ಮಸ್ತ್ ಬರತೈತ್ರಿ ಫ್ಲೇವರ್. ಸೂಪರ್ ಆಗಿದೆ. ಇವಾಗ ಕೈ ಆಡಿಸಿದ್ಕೊಂಡು ನಿಮ್ಗೆ ಗೊತ್ತಾಗ್ಲಿಕ್ಕತ್ತದಲ್ಲ ತಪ್ಪಲ ಎಷ್ಟು ಮೆತ್ತಗಾಗ್ಬಿಟ್ಟದ ಅಂತೇಳಿ. ಸೊ ಆಲ್ಮೋಸ್ಟ್ ಆಲ್ ಅದು ಮೆತ್ತಗಾಗ್ಬಿಡುತ್ತೆ. ಹಿಂಗಾಗಿ ಅದನ್ನ ಎಣ್ಣೆಯಾಗ ಹಾಕ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಇವಾಗ ಮಿಕ್ಸ್ ಆದ್ಮೇಲೆ 1 ನಿಮಿಷ ಬಿಟ್ಕೋಣ. ಯಾಕಂದ್ರೆ ಅದು 1 ನಿಮಿಷ ಬಿಟ್ಟ ಮೇಲೆ ಅದ್ರೊಳಗಿರೋ ಎಣ್ಣೆ ಅಂಶ ಎಲ್ಲ ಬಿಡುತ್ತೆ. ಸೊ ಬಿಟ್ಟಾತಂದ್ರೆ ಕರೆಕ್ಟ್ ನಮ್ ಚಟ್ನಿ ರೆಡಿ. ಇವಾಗ ನಾನು ಅದನ್ನ ತಾಟಿ ಸರ್ವ್ ಮಾಡ್ಕೊಂಡು ಇವಾಗ ಚಪಾತಿ ಜೊತೆನ ತಿನ್ನತ್ತೀನ್ರಿ ನಾನು. ಯಾಕಂತಂದ್ರೆ ನಂಗೆ ಚಪಾತಿ ಇಷ್ಟ, ಅದಕ್ಕೆ ನಿಮಗೆ ಯಾವ್ದು ಇಷ್ಟನೋ ಸೊ ಅದ್ರ ಜೊತೆ ನೀವು ತಿನ್ಬಹುದು. ಹಾಗೆ ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡಿ. ಹಾಗೆ ಕಮೆಂಟ್ ಸೆಕ್ಷನ್ ಒಳಗೆ ಹೇಗಿತ್ತು ಅನ್ನೋದನ್ನ ಮಾತ್ರ ಮರೆಯೋದನ್ನ ಮರಿಬೇಡ್ರಿ. ಸೊ ಒಂದ್ ಬರೀರಿ, ಓಕೆ? ನೋಡ್ರದ ನಿನ್ನ ಹಚ್ಕೊಂಡ್ ತಿನ್ನಕತ್ರ ಭಾರಿ ಟೇಸ್ಟ್ ಇತ್ರಿ. ಹೆಂಗಪ್ಪ ಅಂದ್ರೆ ಅದ್ರ ದೃಷ್ಟಿ ತೆಗದ ಲಟ್ಕಿ ತೆಗಿಬೇಕು ನೋಡ್ರಿ, ಅಷ್ಟು ಸೂಪರ್ ಆಗಿತ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಮತ್ತೆ ಬೆಟ್ಟಾಗೋಣ್ರಿ. ನಮಸ್ಕಾರ.